ಬುದ್ಧಿವಂತಿಕೆ ಇದ್ದರೆ ಸಾಲದು, ಹೃದಯವಂತಿಕೆ ಇರಬೇಕು. ಜಾಣ್ಮೆ ಇದ್ದರೆ ಸಾಲದು, ತಾಳ್ಮೆ ಇರಬೇಕು. ಕೌಶಲ್ಯತೆ ಇದ್ದರೆ ಸಾಲದು, ಕರುಣೆ ಇರಬೇಕು. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಇದ್ದಿದ್ದು 20% ಅಂದರೆ ಬರೆಯೋದಕ್ಕೆ ಓದೋದಕ್ಕೆ. ಅಂದರೆ ಇವತ್ತು ಸಾಕ್ಷರತೆ ಎಷ್ಟಿದೆ? ಸಾಕ್ಷರತೆ ಇವತ್ತು ಸುಮಾರು 85% ಇದೆ, 90% ಇದೆ. ಅಂದು ಸಾಕ್ಷರತೆ 20% ಇತ್ತು, ಆದರೆ ಸಂಸ್ಕಾರ 100ರಷ್ಟಿತ್ತು. ಆದರೆ ಇವತ್ತೇನಾಗಿದೆ, ಸಾಕ್ಷರತೆ 85% ಇದೆ, ಸಂಸ್ಕಾರ ಗೊತ್ತಿಲ್ಲ. ಅದು ಎಷ್ಟು ಪರ್ಸೆಂಟ್ ಇದೆಯೋ ಅವರವರೇ ಹೇಳಬೇಕು. ಯಾಕೆಂದ್ರೆ ಇದು ಬಹಳ ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲಘಟ್ಟದಲ್ಲಿದ್ದೇವೆ. ಯಾವಾಗಲೂ ನೋಡ್ಬೋದು ನಿಮಗೆ, ಈಗ ಸುಳ್ಳಿಗೆ ಬಹಳ ವೇಗ ಇದೆ, ಗಾಳಿ ಸುದ್ದಿಗೆ ಬಹಳ ವೇಗ ಇದೆ, ವೆಲಾಸಿಟಿ ಅಂತ ಏನು ಹೇಳ್ತೀವಿ. ಆದರೆ ಸತ್ಯಕ್ಕೆ ಶಕ್ತಿ ಇದೆ, ಸತ್ಯಕ್ಕೆ ಸಾಮರ್ಥ್ಯ ಇದೆ. ಸತ್ಯಕ್ಕೆ ಶಕ್ತಿ ಇದೆ ಮತ್ತು ಸತ್ಯಕ್ಕೆ ಸಾಮರ್ಥ್ಯ ಇದೆ. ನನ್ನನ್ನು ಪರಿಚಯ ಮಾಡ್ಕೋಬೇಕಾದ್ರೆ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಅಂತ ಪರಿಚಯ ಮಾಡಿದರು. ನನ್ನ ನಿಜವಾದ ಪರಿಚಯ, ನಾನೊಬ್ಬ ಹೃದ್ರೋಗ ತಜ್ಞ. ನಾನು ಬೆಂಗಳೂರು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ 18, ಯಾಕೆಂದ್ರೆ ನನಗೆ ಅದೇ ಬಹಳ ಇಷ್ಟ. ಎರಡನೇದು ಆಯಿತು, ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆಗೆ ಇದ್ವಿ. ಜನ ಪ್ರೀತಿಯಿಂದ, ಅಭಿಮಾನದಿಂದ ಸುಮಾರು 2,69,000 ಬಹುಮತಗಳಿಂದ ಆರಿಸಿದ್ದಾರೆ. ಅಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಏನಾಗಿದೆ, ಈಗ ಬೇಡ, ಅದ್ರ ಬಗ್ಗೆ ಹೇಳೋದು ಬೇಡ ಅಂತ ನಾನು. ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ನನ್ನ ಅರ್ಥದಲ್ಲಿ ಮಾಡಿದಂಥ ತಪ್ಪನ್ನ ತಿದ್ದುಕೊಂಡು ನಾವು ಮುಂದೆ ಬರುವಂಥದ್ದು ಜ್ಞಾನ. ಅಜ್ಞಾನ ಅಂದ್ರೇನು? ಅಜ್ಞಾನ ಅಂದ್ರೆ ಮಾಡಿದ ತಪ್ಪನ್ನ ಸಮರ್ಥಿಸಿಕೊಳ್ಳೋದು ಅಜ್ಞಾನ. ಇವತ್ತು ದೇಶದಲ್ಲಿ ಜ್ಞಾನಿಗಳ ಸಂಖ್ಯೆ ಜಾಸ್ತಿ ಆಗಬೇಕೇ ಹೊರತು ಅಜ್ಞಾನಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಭಾರತ ದೇಶದಲ್ಲಿ 142 ಕೋಟಿ ಜನಸಂಖ್ಯೆ ಇದೆ. ಆದರೆ ಮನುಷ್ಯರೆಷ್ಟು, ಮನುಷ್ಯತ್ವ ಇರುವವರೆಷ್ಟು? ಜನರಿಗೂ ಮತ್ತು ಮನುಷ್ಯರಿಗೂ ಬಹಳ ವ್ಯತ್ಯಾಸ ಇದೆ. ಜನ ಅಂದರೆ ಒಂದು ಆಕಾರ ಇರತಕ್ಕಂಥ, ಹೃದಯ ಮಿಡಿತ ಇರತಕ್ಕಂಥ, ಉಸಿರಾಡುವಂಥ ಶ್ವಾಸಕೋಶ ಇರತಕ್ಕಂಥ ಒಂದು ಆಕಾರದ ಒಂದು ವಸ್ತು. ಮನುಷ್ಯ ಅಂದ್ರೇನು? ಮನುಷ್ಯ ಅಂದರೆ ಬೇರೆಯವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವವನು, ಬೇರೆಯವರ ಬಗ್ಗೆ ಒಳ್ಳೆಯ ಮಾತನಾಡುವನು, ಸಮಾಜಮುಖಿ ಕೆಲಸವನ್ನು ಮಾಡುವವರು ಮತ್ತು ಒಂದು ಪ್ರೀತಿ, ವಿಶ್ವಾಸ, ಒಂದು ನಂಬಿಕೆಯ ಆಧಾರದಲ್ಲಿ ಕೆಲಸ ಮಾಡುವವರು, ಅವರು ನಿಜವಾದ ಮನುಷ್ಯರು. ಅದರಿಂದ ಭಾರತದ ಜನಸಂಖ್ಯೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ. ಮನುಷ್ಯತ್ವ ಇರತಕ್ಕಂಥ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಬೇಕು. ಮನುಷ್ಯ ಎಲ್ಲರ ಮನೆಯಲ್ಲೂ ಹುಟ್ಟುತ್ತಾನೆ, ಆದರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಇವತ್ತು ಪದವೀಧರರಿಗೂ ಮತ್ತು ಜ್ಞಾನವಂತರಿಗೂ ಬಹಳ ವ್ಯತ್ಯಾಸ ಇದೆ. ಪದವೀಧರರಂದ್ರೇನು? ಪುಸ್ತಕಗಳನ್ನು ಓದಿ, ಪರೀಕ್ಷೆಯನ್ನು ಬರೆದು, ಅಂಕಗಳನ್ನು ಗಳಿಸಿ ಒಂದು ಪದವಿ ಪತ್ರಗಳನ್ನು ಪಡೆಯುವವರು ಪದವೀಧರರು. ವಿದ್ಯಾವಂತರು ಅಂದ್ರೇನು? ವಿದ್ಯಾವಂತರು ಅಂದರೆ ಈ ಪದವಿಗಳ ಜೊತೆ ವಿವೇಕ ಇರುವವರು, ವಿವೇಚನೆ ಇರುವವರು ಜ್ಞಾನಿಗಳು. ಎಲ್ಲ ಪದವೀಧರರು ಜ್ಞಾನಿಗಳಲ್ಲ. ಕೆಲವರು ಪದವಿಗಳಿರಲ್ಲ, ಆದರೆ ಜ್ಞಾನ ಜಾಸ್ತಿ ಇರುತ್ತೆ. 6ನೇ ಕ್ಲಾಸ್ ಓದಿರ್ತಾರೆ, ಅದ್ಭುತವಾದಂಥ ಜ್ಞಾನ ಇರುತ್ತೆ. ಸಾಮಾನ್ಯ, ಅದರಲ್ಲೂ ಕೂಡ ಹಳ್ಳಿ ಭಾಗದಿಂದ ಓದಿದಂಥ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಕೂಡ ಒಂದು ಸಾಮಾನ್ಯ ಜ್ಞಾನ ಅದ್ಭುತವಾಗಿರುತ್ತೆ. ಎಲ್ಲ ಜ್ಞಾನಕ್ಕಿಂತ ಮಹಾ ದೊಡ್ಡ ಜ್ಞಾನ ಯಾವುದಪ್ಪ ಅಂದರೆ ಸಾಮಾನ್ಯ ಜ್ಞಾನ. ಇದು ಬಹಳ ಮುಖ್ಯವಾದದ್ದು. ಯಾವತ್ತೂ ಅಷ್ಟೇ, ಇವತ್ತು ನೋಡ್ಬೋದು ನೀವು ಪರೀಕ್ಷೆಗಳಲ್ಲಿ ಫಲಿತಾಂಶಗಳನ್ನು ನೋಡಿದಾಗ, ಯಾಕೆಂದ್ರೆ ಇದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವಿದ್ದೇವೆ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ವಿದ್ಯಾರ್ಥಿಗಳನ್ನ ಈ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡತಕ್ಕಂಥ ಸಂದರ್ಭದಲ್ಲಿ
ಇವತ್ತು ಪೋಷಕರ ಮೇಲೆ ಮತ್ತು ಶಿಕ್ಷಕರ ಮೇಲೆ ಇರತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಏನಪ್ಪಾ ಅಂದ್ರೆ ಮಕ್ಕಳ ಮಾನಸಿಕ ರೋಗವನ್ನ ನಾವು ಬರೆದಾಗೆ ನೋಡ್ಕೋಬೇಕು. ಮಕ್ಕಳಿಗೆ ಧೈರ್ಯ ತುಂಬುವಂತ ಕೆಲಸ, ಮಕ್ಕಳ ಮಾನಸಿಕವಾಗಿ ಮಕ್ಕಳನ್ನ ನಾವು ಅವರನ್ನ ಗಟ್ಟಿ ಮಾಡಬೇಕು. ಇವತ್ತು ಅದು ಬಹಳ ಸಮಸ್ಯೆ ಆಗಿದೆ ಇವತ್ತು. ಯಾಕೆಂದ್ರೆ ನೋಡ್ಬೋದು ನೀವು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ IIT, IIM, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಲ್ಲಿ ಇವತ್ತು ಮಕ್ಕಳು ಇವತ್ತು ಈ ವಿದ್ಯಾಭ್ಯಾಸದ ಒತ್ತಡದಲ್ಲಿ ಹಲವಾರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಇವತ್ತು ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ, ನಾವು ಅವರಿಗೆ ಶಿಕ್ಷಣವನ್ನ ಬೋಧಿಸುವುದು ಎಷ್ಟು ಮುಖ್ಯವೋ, ಅವರ ಮಾನಸಿಕ ಆರೋಗ್ಯವನ್ನ ಗಟ್ಟಿ ಮಾಡುವುದು ಪೋಷಕರ ಮತ್ತು ಶಿಕ್ಷಕರ ಬಹಳ ಜವಾಬ್ದಾರಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಶಿಕ್ಷಕರು ಕೆಲಸ ಮಾಡಬೇಕಾದ್ರೆ ಮಕ್ಕಳಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು, ಬೋಧನೆ ಮಾಡಬೇಕು, ತಾಯಿಯ ಸ್ಥಾನದಲ್ಲಿ ಬೋಧನೆ ಮಾಡಬೇಕು. ಯಾಕೆಂದ್ರೆ ಮತ್ತು ಕೌನ್ಸಿಲರ್ ಸಾಂತ್ವನ ಹೇಳ್ತಕ್ಕಂಥದ್ದು ಇದು ಮಕ್ಕಳು ನೋಡ್ಬೋದು. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಎಷ್ಟು ಜನ ತಾಯಂದಿರುಗಳು ನನ್ನ ಹತ್ರ ಬರ್ತಾರೆ ಇವತ್ತು, ಎದೆ ನೋವು, ಎದೆ ಭಾರ, ತಲೆನೋವು ಎಲ್ಲ ಚೆಕಪ್ ಮಾಡಿ ನೋಡ್ತೀವಿ, ಏನು ಸಮಸ್ಯೆ ಇಲ್ಲ. ಇಲ್ಲ ಯಾಕೆ ಅಂದ್ರೆ ಇಲ್ಲ ನನ್ನ ಮಗ ಕಡಿಮೆ ಮಾರ್ಕ್ಸ್ ತೆಗೆದುಬಿಟ್ಟಿದ್ದಾನೆ. ನಾನು ಅನ್ಕೊಂಡಿದ್ದು ಯಾವುದೋ 10th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡು. ನಾನು ಕೇಳಿದಂಥ ಸಂದರ್ಭದಲ್ಲಿ ನಿಮ್ಮ ಮಗ ಎಷ್ಟನೇ ಕ್ಲಾಸು ಅಂತ ಕೇಳಿದರೆ LKG. ಸೊ ಅದರಿಂದ ಇವತ್ತು ಅಂಕಗಳು ಬೇಕು, ಆದರೆ ನಾವು ಮಕ್ಕಳನ್ನ ಎಲ್ಲ ರೀತಿಯ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅಂಕಗಳೇ ಅವರ ಭವಿಷ್ಯವನ್ನ ನಿರ್ಧಾರ ಮಾಡೋದಿಲ್ಲ. ಅಂಕಗಳು ಬೇಕು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಅದಕ್ಕೋಸ್ಕರ ಇವತ್ತು ಯಾವಾಗಲೂ ಅಷ್ಟೇ ಮನಸ್ಸಿಟ್ಟು ಕಲಿತ ಅಕ್ಷರಗಳಾಗ್ಬೋದು, ಬೆವರು ಸುರಿಸಿ ದುಡಿದ ಅನ್ನ ಆಗ್ಬೋದು, ಅಥವಾ ಮೂರನೇದು ನಾವು ಭಕ್ತಿಯಿಂದ ಮಾಡಿದ ಪೂಜೆ ಎಂದೂ ವ್ಯರ್ಥವಾಗುವುದಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಕೌಶಲ್ಯತೆ ಅನ್ನೋದು ಬಹಳ ಮುಖ್ಯವಾದದ್ದು. ಕೇವಲ ಪದವಿಗಳನ್ನ ಗಳಿಸಿದ್ರೆ ಇವತ್ತು ಕೆಲಸ ಸಿಗೋದಿಲ್ಲ. ನೋಡಿ, ಡಬಲ್ ಡಿಗ್ರಿ ಇರುತ್ತೆ, PhD ಮಾಡಿರ್ತಾರೆ, ಕೆಲಸ ಸಿಗಲ್ಲ. ಡ್ರೈವರಿಗೆ ಕೆಲಸ ಸಿಗುತ್ತೆ, ಪೇಂಟರ್ಸಿಗೆ ಕೆಲಸ ಸಿಗುತ್ತೆ, ಅಥವಾ ನಿಮಗೆ AC ಪ್ಲಾಂಟ್ ಮಾಡೋರಿಗೆ ಕೆಲಸ, AC ಏರ್ ಕಂಡೀಷನ್ ಸ್ಪೆಷಲಿಸ್ಟ್ಗೆ ಟೆಕ್ನಿಷಿಯನಿಗೆ ಸಿಗುತ್ತೆ, ಅಥವಾ ಕ್ಲಾಡಿಂಗ್ ಮಾಡೋರಿಗೆ ಸಿಗುತ್ತೆ. ಇವತ್ತಾಯ್ತು, ಇವತ್ತು ABCD ಅಂತ ನಾನು ನೋಡಿದೆ. ABCD ಮಕ್ಕಳಿಗೆ ಒಂಥರ ಅನ್ವಯ ಆಗುತ್ತೆ, ABCD ದೊಡ್ಡವರಿಗೆ ಒಂಥರ ABCD ಆಗುತ್ತೆ. ಚಿಕ್ಕವರಿಗೆ ABCD ಏನಂದ್ರೆ ಏನ್ ಲೈಫ್? ABCD ಲೈಫ್ ಅಂದ್ರೆ A ಅಂದ್ರೆ ಆಂಡ್ರಾಯ್ಡ್, B ಅಂದ್ರೆ ಬ್ಲೂಟೂತ್, C ಅಂದ್ರೆ ಕಂಪ್ಯೂಟರ್, D ಅಂದ್ರೆ ಡ್ಯಾನ್ಸ್. ಅದನ್ನೇ ನಾವು ದೊಡ್ಡವರಿಗೆ ಅನ್ವಯಿಸಿದ್ರೆ A ಅಂದ್ರೆ ಆರ್ಥರೈಟಿಸ್ ಅಂದ್ರೆ ವಯಸ್ಸಾದವ್ರು ನಮ್ಮದು, B ಅಂದ್ರೆ ಬ್ಲಡ್ ಪ್ರೆಷರ್, C ಅಂದ್ರೆ ಕೊಲೆಸ್ಟ್ರಾಲ್, D ಅಂದ್ರೆ ಡಯಾಬಿಟಿಸ್. ಸೊ ಅದರಿಂದ ಎಲ್ಲ ಒಂದೇ. ನೋಡಿ, ಹಿಂದೆ ಎಲ್ಲ ಯಾವ ರೀತಿ ಬದಲಾಗಿದೆ, ಕಾಲ ಬದಲಾಗಿದೆ. ಯಾವ ರೀತಿ ಕಾಲ ಬದಲಾಗಿಲ್ಲ, ನಿರೀಕ್ಷೆಗಳು ಬದಲಾವಣೆ ಆಗಿದೆ, ಜನರ ಆಚಾರ ವಿಚಾರ ಬದಲಾವಣೆ ಆಗಿದೆ. ನೋಡಿ, ಹಿಂದೆ ಕರೆಂಟ್ ಇರಲಿಲ್ಲ, ಓದ್ತಾ ಇದ್ವಿ. ತಾಳ ಇರಲಿಲ್ಲ, ಆಡ್ತಾ ಇದ್ವಿ. ಅದೇ ರೀತಿ ನಿಮಗೆ ಕರೆಂಟ್ ಇರಲಿಲ್ಲ, ಆಡ್ತಾ ಇದ್ವಿ, ಓದ್ತಾ ಇದ್ವಿ. ತಾಳ ಇರಲಿಲ್ಲ, ಆಡ್ತಾ ಇದ್ವಿ. ಅದೇ ರೀತಿ ಮೈದಾನಗಳಿರಲಿಲ್ಲ, ಆಟ ಆಡ್ತಾ ಇದ್ವಿ. ಸೊ ಈ ರೀತಿ ಇವತ್ತು ಬದಲಾವಣೆಗಳು ನಾವು ನೋಡ್ತಾ ಇದ್ದೇವೆ. ಟ್ಯೂಷನ್ ಇರಲಿಲ್ಲ, ಪಾಸ್ ಆಗ್ತಾ ಇದ್ವಿ. ಟ್ಯೂಷನ್ ಇರಲಿಲ್ಲ, ಪಾಸ್ ಆಗ್ತಾ ಇದ್ವಿ. ಕರೆಂಟ್ ಇರಲಿಲ್ಲ, ಓದ್ತಾ ಇದ್ವಿ. ತಾಳ ಇರಲಿಲ್ಲ, ಆಡ್ತಾ ಇದ್ವಿ. ಏನೂ ಇರಲಿಲ್ಲ, ಖುಷಿಯಾಗಿದ್ವಿ. ಸೊ ಇದು ಆಗೊಂದಿನ ಕಾಲ. ಇವತ್ತು ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಈಗಾಗಲೇ ಹೇಳಿದೆ ನಾನು, ಮಕ್ಕಳನ್ನ ಇವತ್ತು ಭವಿಷ್ಯದ ಶಿಲ್ಪಿಗಳನ್ನಾಗಿ ಮಾಡತಕ್ಕಂಥ ಮುಗ್ಧ ಮನಸ್ಸಿನ ಮಕ್ಕಳಲ್ಲಿ ಒಂದು ಕಲಿಯುವ ಚಿಲುಮೆ ಆಗ್ಬೋದು, ಅಥವಾ ಒಂದು ಕುತೂಹಲದ ಒಂದು ಚಿಲುಮೆಯನ್ನು ಮೂಡಿಸಿ ಅವರನ್ನು ಭವಿಷ್ಯ ಭಾರತದ ಅದ್ಭುತ ವ್ಯಕ್ತಿಗಳನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ, ಅದು ನಿಮ್ಮ ಮೇಲಿದೆ. ಸೊ ಅದರಿಂದ ಇವತ್ತು
ಶಿಕ್ಷಣ ಕೂಡ ಇವತ್ತು ಬಹಳ ಆಧುನೀಕರಣ ಆಗಿದೆ. ಶಿಕ್ಷಣ ಕೂಡ ಇವತ್ತು ವ್ಯಾಪಾರೀಕರಣ ಕೂಡ ಆಗಿದೆ. ಇವತ್ತು ನೋಡ್ಬೋದು, ಕೆಲವು ಪ್ರತಿಷ್ಠಿತ ಕಾಲೇಜುಗಳು ಅಥವಾ ಪ್ರತಿಷ್ಠಿತ ಶಾಲೆಗಳಲ್ಲಿ, ಬೆಂಗಳೂರಿನಲ್ಲಿ ಅಥವಾ ಮೆಟ್ರೋ ಸಿಟೀಸ್ ಅಂತ ಹೇಳ್ತೀವಿ, ಪ್ರತಿಷ್ಠಿತ ಇವತ್ತು ಈ ಸಣ್ಣ ನಗರಗಳು ಓಕೆ, ಅಥವಾ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸ್ ಅಲ್ಲಿ ಏನಾಗಿದೆ, ಇವತ್ತು LKG ಮಕ್ಕಳಿಗೆ ಕೆಲವು ಪ್ರತಿಷ್ಠಿತ ಶಾಲೆಗಳಲ್ಲಿ, ಏನು ಪಂಚತಾರ ಖಾಸಗಿ ಶಾಲೆಗಳಲ್ಲಿ ಎಷ್ಟು 2 ಲಕ್ಷ ಫೀಸು, 1 ವರ್ಷಕ್ಕೆ 3 ಲಕ್ಷ ಫೀಸು. ನೀವು ಇಂಜಿನಿಯರಿಂಗ್ ಓದಿಸ್ಬೋದು, LKG ಓದಿಸೋಕ್ಕಾಗಲ್ಲ. ಅಥವಾ ನೀವು ಫಸ್ಟು ಪ್ರೈಮರಿ ಸ್ಕೂಲ್ ಓದಿಸೋಕ್ಕಾಗಲ್ಲ. ಅದರಿಂದ ನಾವು ಯಾವ ಶಾಲೆಗಳಲ್ಲಿ ಓದ್ತೀವಿ ಅನ್ನೋದು ಮುಖ್ಯವಲ್ಲ, ಹೇಗೆ ಓದ್ತೇವೆ ಮತ್ತು ಯಾವ ರೀತಿಯ ಸೌಲಭ್ಯಗಳು, ಯಾವ ರೀತಿಯ ಬೋಧನೆ ಇರುತ್ತೆ, ಅದು ಬಹಳ ಮುಖ್ಯವಾದ. ಯಾಕೆಂದ್ರೆ ಬಹಳ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಿದಂಥ ಮಹಾ ದಡ್ಡರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಸಣ್ಣ ಶಾಲೆಗಳಲ್ಲಿ ಓದಿದಂಥ ಅತಿ ಬುದ್ಧಿವಂತರನ್ನು ಕೂಡ ನೋಡ್ತಾ ಇದೀವಿ. ಇನ್ಫ್ಯಾಕ್ಟ್ ನಾನು 7th ಸ್ಟ್ಯಾಂಡರ್ಡ್ ತನಕ ಓದಿದ್ದು ಕನ್ನಡ ಮೀಡಿಯಂ ನಮ್ಮೂರಲ್ಲಿ, ಅಡಗೂರು ಚೋಳೇನಹಳ್ಳಿ ಅಂತ, ಚನ್ನರಾಯಪಟ್ಟಣ ತಾಲೂಕು. ಇಂಗ್ಲಿಷ್ ಕಲ್ತಿದ್ದು ನಾನು ಕಾಮೆಂಟ್ರಿ ಕೇಳಿ ಇಂಗ್ಲಿಷ್ ಕಲಿತೆ. ಆವಾಗ ಕಾಮೆಂಟ್ರಿ ಇಂಗ್ಲಿಷಲ್ಲೂ ಬರೋದು, ಅದ್ರ ಜೊತೆಗೆ ಹಾಕಿ ಮ್ಯಾಚ್ ಜಾಸ್ತಿ ಆಗ್ತಾ ಇತ್ತು, ಟೆನ್ನಿಸ್ ಮ್ಯಾಚ್ ಜಾಸ್ತಿ ಆಗ್ತಾ ಇತ್ತು, ಕಾಮೆಂಟ್ರಿ ಕೇಳ್ತಾ ಇದ್ದು, ಅರ್ಥ ಆಗುತ್ತೋ ಬಿಡುತ್ತೋ. ದಟ್ಸ್ ಹೌ ವಿ ಪಿಕ್ಡ್ ಅಪ್ ಇಂಗ್ಲಿಷ್. ಅದಕ್ಕೋಸ್ಕರ ಇವತ್ತು ನಾವು ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾಕೆಂದ್ರೆ ನಾವು ಎಷ್ಟು ಮಾತಾಡಬೇಕು ಅನ್ನೋದು ಜ್ಞಾನ, ಹೇಗೆ ಮಾತಾಡಬೇಕು ಅನ್ನೋದು ವ್ಯಕ್ತಿತ್ವ. ಅದೇ ರೀತಿ ಮಾತಾಡಬೇಕು ಬಿಡಬೇಕು ಅನ್ನೋದು ವಿವೇಕ ಅಥವಾ ವಿವೇಚನೆ. ಸೊ ಎಷ್ಟು ಮಾತಾಡಬೇಕು ಅನ್ನೋದು ಜ್ಞಾನ, ಹೇಗೆ ಮಾತಾಡಬೇಕು ಅನ್ನೋದು ವ್ಯಕ್ತಿತ್ವ. ಅದೇ ರೀತಿ ಯಾವ ರೀತಿ ನಾವು ಮಾತಾಡಬೇಕು ಅನ್ನೋದು ಕೌಶಲ್ಯತೆ, ಮಾತಾಡಬೇಕು ಬೇಡವೋ ಅನ್ನೋದು ಒಂದು ವಿವೇಕ. ಇವತ್ತು ಎಷ್ಟೋ ಜನರಿಗೆ ನಾವು ಯಾವ ರೀತಿ ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ಒಂದು ಕೋರ್ಸ್ ಕಲಿಸ್ಬೇಕಾಗಿದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಬೇಕು ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇವತ್ತು ಭಾರತ ಸರ್ಕಾರ ಕೂಡ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡಿದೆ. ಇವತ್ತು ಸಾಕ್ಷಂ ಪೋಷಣ್ 2 ಇದರಲ್ಲಿ ಅಂಗನವಾಡಿ ಮಕ್ಕಳಿಗೆ ಸುಮಾರು 8 ಕೋಟಿ ಅಂಗನವಾಡಿ ಮಕ್ಕಳಿಗೆ ಉಚಿತವಾದಂಥ ಆಹಾರವನ್ನು ಕೊಡುವಂಥದ್ದು, ಸುಮಾರು 20 ಲಕ್ಷ ಹೆಣ್ಣು ಮಕ್ಕಳಿಗೆ ಅವರ ಭವಿಷ್ಯದ ಎಜುಕೇಶನ್ ಕೊಡುವಂಥದ್ದು. ಇನ್ನೊಂದು ಸಮಗ್ರ ಶಿಕ್ಷಣ ಸ್ಕೀಮ್ ಅಂತ ಇದೆ, ಅದರಲ್ಲೂ ಕೂಡ ಈ ಸರಿ ಬಜೆಟ್ 35,000 ಕೋಟಿ ಇದ್ದದ್ದು 41,000 ಕೋಟಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಯಾವ ರೀತಿ ಶಿಕ್ಷಕರ ಪಾತ್ರ ಏನು, ಶಿಕ್ಷಕರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ನಾನು ಬಹಳ ಒಂದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇದು ಬಹಳ ಇಷ್ಟವಾದದ್ದು ನನಗೆ. ಅಂದರೆ ಒಬ್ಬ ತಂದೆ ತಾಯಿ ಮಗುವನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಮಗುವನ್ನ ಶಾಲೆಗೆ ಕರೆದುಕೊಂಡೋಗಿ, ನಾವು ನಿಮ್ಮ ಶಾಲೆಗೆ ಬಂದಿದ್ದೇವೆ, ನನ್ನ ಮಗನ ಅಥವಾ ನನ್ನ ಮಗಳ ವಿದ್ಯಾಭ್ಯಾಸ ಹೇಗೆ ಸಾಗಬೇಕು ಅನ್ನುವ ವಿಚಾರವನ್ನು ಹಂಚ್ಕೊಂತಾರೆ ಶಿಕ್ಷಕರ ಜೊತೆ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಇದು ನನ್ನೊಂದಿಗೆ ಹುಟ್ಟಿಕೊಂಡ ಕನಸುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವಷ್ಟೇ. ದಯವಿಟ್ಟು ನನ್ನ ಮಗನಿಗೆ ಮಗಳಿಗೆ ಅಂಕಗಳ ಹುಚ್ಚು ಹಿಡಿಸಬೇಡಿ. ಒಂದು ಉನ್ನತ ಹುದ್ದೆ ಹಿಡಿಯುವುದಕ್ಕಾಗಿ ನೀನು ಓದಲಿಕ್ಕೆ ಬಂದಿದ್ದೀಯಾ ಎಂದು ದಯವಿಟ್ಟು ಹೇಳಿಕೊಡಬೇಡಿ. ಕೆಲಸ ಯಾವುದೇ ಇರಲಿ ಅದನ್ನು ಪ್ರಾಮಾಣಿಕವಾಗಿ, ಖುಷಿಯಿಂದ, ಹೆಮ್ಮೆಯಿಂದ, ನಿಷ್ಠೆಯಿಂದ ಮಾಡುವುದೇ ಶ್ರೇಷ್ಠ ಎಂಬುದನ್ನು ಹೇಳಿಕೊಡಿ. ಅವನಿಗೆ ಅವಳಿಗೆ ಉತ್ತಮ ಪುಸ್ತಕಗಳ ಹುಚ್ಚು ಹಿಡಿಯುವಂತೆ ಮಾಡಿ, ಶಾಲೆಯ ಪುಸ್ತಕಗಳಷ್ಟೇ ನಮ್ಮ ಮಿತಿ ಎಂಬ ಭ್ರಮೆ ಹುಟ್ಟಿಸಬೇಡಿ. ಭಯದಲ್ಲಿ ನಡುಗುವ ಬದಲು ಖುಷಿಯಿಂದ ಶಿಸ್ತಿಗೆ ಒಡ್ಡಿಕೊಳ್ಳುವುದನ್ನು ಹೇಳಿಕೊಡಿ. ಅವನಿಗೆ ಅವಳಿಗೆ ಬದುಕು ಕಲಿಸಿ, ಕಷ್ಟಗಳಲ್ಲಿ ಓಡಿ ಹೋಗುವ, ಸುಖ ಬಂದಾಗ ಕುಣಿದಾಡುವುದರ ಬದಲು ಸಮಚಿತ್ತದಿಂದ ಇರುವುದನ್ನು ಹೇಳಿಕೊಡಿ. ನೋವಿನಲ್ಲೂ ನಗುವುದನ್ನು ಕಲಿಸಿ. ಎಂದಿಗೂ ಜಾತಿಯ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ. ಎಂದಿಗೂ ಜಾತಿಯ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ.
ಸಾಧ್ಯವಾದರೆ ಅವನಿಗೆ ಅವಳಿಗೆ ಪ್ರಕೃತಿಯಲ್ಲಿ ಕಳೆದು ಹೋಗುವುದನ್ನು ಹೇಳಿಕೊಡಿ. ಸುರಿಯುವ ಮಳೆಯಲ್ಲಿ ನೆನೆಯುವ ಚಿಟ್ಟೆಗಳ ಚಂದನವನ್ನು ಆನಂದಿಸುವ, ಆರುವ ಪಕ್ಷಿಗಳನ್ನು ಎಣಿಸುವ, ಸಾಲಾಗಿ ನಡೆದುಕೊಂಡು ಹೋಗುವ ಇರುವೆಗಳನ್ನು ಹಿಂಬಾಲಿಸುವ, ಬೀಜ ಮೊಳೆಯುವುದನ್ನು ಕಾಯುವ ಕುತೂಹಲ ತುಂಬಿ, ಗಿಡ ನೆಡಲು ಪಣ ತೊಡುವ ಮನಸ್ಸು ಬರುವಂತೆ ಮಾಡಿ, ಬದುಕಿನಲ್ಲಿ ಮೋಸ ಮಾಡಿ ಗೆಲ್ಲುವುದಕ್ಕಿಂತ ಪ್ರಾಮಾಣಿಕವಾಗಿ ಸೋಲುವುದನ್ನು ಕಲಿಸಿ ಮತ್ತು ಮೌಲ್ಯವನ್ನು ಯಾವ ರೀತಿ ಕಲಿಸಬೇಕು ಈ ರೀತಿ. ಯಾಕೆಂದರೆ ಎಜುಕೇಷನ್ ಇಸ್ ನಾಟ್ ಜಸ್ಟ್ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್, ಇಟ್ ಈಸ್ ಬೇಸಿಕಲಿ ಟ್ರೈನಿಂಗ್ ದೇರ್ ಬ್ರೈನ್ ಟು creativity. Education is not a learning of facts, it's basically to train your brain to think, and education is a greatest passport to your future ಅಂತ ಹೇಳ್ತೀವಿ. ಇನ್ಫ್ಯಾಕ್ಟು ಅಬ್ರಹಾಂ ಲಿಂಕನ್ ಒಂದ್ಸರಿ ಹೇಳ್ತಾರೆ, ಕೊಲ್ಯಾಪ್ಸ್ ಆಫ್ ಎಜುಕೇಷನ್ ಇಸ್ ಕೊಲ್ಯಾಪ್ಸ್ ಆಫ್ ನೇಷನ್ ಅಂತ. ಅದಕ್ಕೋಸ್ಕರ ನಾವು ಉತ್ತಮವಾದಂಥ ಶಿಕ್ಷಣವನ್ನು ಕಲಿಸ್ಬೇಕು, ಶಿಸ್ತನ್ನು ಕಲಿಸ್ಬೇಕು, ಅವರು ಯಶಸ್ಸು ಕಾಣಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಜೀನಿಯಸ್ ಅಂದರೆ ಯಾರು? ಜೀನಿಯಸ್ ಅಂದರೆ 10% ಬುದ್ಧಿವಂತಿಕೆ, 90% ಹಾರ್ಡ್ ವರ್ಕ್ ಅಷ್ಟೇ. ಸೊ ಜೀನಿಯಸ್ ಅಂದರೆ 10% ಬುದ್ಧಿವಂತಿಕೆ ಇರುತ್ತೆ, 90% ಹಾರ್ಡ್ ವರ್ಕ್. ಅದಕ್ಕೋಸ್ಕರ ಸಕ್ಸಸ್ಸು ಬಹಳ ಮುಖ್ಯ. ನಾವು ಇದೆಲ್ಲ ವಿದ್ಯಾಭ್ಯಾಸ ಮಾಡಿ ನಾವು ಯಶಸ್ಸನ್ನು ಗಳಿಸಬೇಕು. ಸಕ್ಸಸ್ ಅಂದರೆ 50% ಡಿಸಿಪ್ಲಿನ್ ಅಂತ ಹೇಳ್ತಾರೆ, ಇನ್ನು 25% ಕನ್ಸಿಸ್ಟೆನ್ಸಿ, ಇನ್ನು ಮಿಕ್ಕ 25% ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್. ದಟ್ ಈಸ್ ಸಕ್ಸಸ್. Dedication is more important than designation. Sincerity is more important than seniority. Values are more important than valuables. Mindset is more important than marks. Efforts are more important than the results. And progress is more important than perfection. Loyalty is more important than royalty. Finally, proper work is more important than paperwork.